ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿ ಟಿ ವಿ ಗುರು. ಈ ವಿಡಿಯೋದಲ್ಲಿ ವಿ ಟಿ ವಿಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. 24th ಸೆಪ್ಟೆಂಬರ್ 2025 ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಈ ನೋಟಿಫಿಕೇಶನ್ ಅಲ್ಲಿ AICTE ಆಕ್ಟಿವಿಟಿ ಯಾವ ರೀತಿ ನೀವು ಮಾಡಬೇಕು, ಏನೇನು ಆಕ್ಟಿವಿಟೀಸ್ ಇದಾವೆ ಅಂಡ್ ಯಾವ ರೀತಿ ನಿಮಗೆ ಪಾಯಿಂಟ್ ಸಿಗುತ್ತೆ, ಪ್ರತಿಯೊಂದು ಈ ಒಂದು ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಡೀಟೇಲ್ ಆಗಿ ನೋಡೋಣ ಒನ್ ಬೈ ಒನ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ. ಮೊದಲಿಗೆ, ಅಪಾರ್ಟ್ ಫ್ರಮ್ ಟೆಕ್ನಿಕಲ್ ನಾಲೆಜ್ ಅಂಡ್ ಸ್ಕಿಲ್ಸ್, to be successful as a professionals, students should have excellent soft skills, leadership qualities ಮತ್ತೆ ಟೀಮ್ ಸ್ಪಿರಿಟ್. ಸೊ ನೀವು AICTE ಆಕ್ಟಿವಿಟಿ ಏನಕ್ಕೆ ಮಾಡ್ಬೇಕಂತಂದ್ರೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗಲಿ, ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸು, ಟೀಮ್ ಸ್ಪಿರಿಟ್, ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಶನ್ ನಿಮಗೆ ಇಂಪ್ರೂವ್ ಆಗಲಿ, ಮುಂದೆ ನಿಮ್ಮ ಫ್ಯೂಚರಲ್ಲಿ ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಒಂದು ಆಕ್ಟಿವಿಟಿನ VT ಅವರು ಮಾಡಿಸ್ತಾರೆ. ಓಕೆನಾ? ಇದು VT ಯಿಂದ BE BTech ಯಾರ್ಯಾರು ಓದ್ತಾ ಇರ್ತಾರಲ್ಲ, ಸೊ ಅವ್ರು ಕಂಪಲ್ಸರಿ ಮಾಡಲೇಬೇಕು. ಒಂದ್ ವೇಳೆ ನೀವು ಮಾಡಿಲ್ಲ ಅಂದ್ರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅನ್ನೋದು ಸಿಗೋದೇ ಇಲ್ಲ. ನೀವು 9.9 CGPA ತಂದ್ರು ಮತ್ತೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆದ್ರೂ ಕೂಡ ನಿಮಗೆ ಡಿಗ್ರಿ ಅನ್ನೋದು ಸಿಗೋದಿಲ್ಲ. ಈ ಒಂದು ಆಕ್ಟಿವಿಟಿ ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಲೇಬೇಕು. ಅದಾದ್ಮೇಲೆ ಸ್ಟೂಡೆಂಟ್ ಕ್ಯಾಟಗಿರಿ ಅಂತಿದೆಯಲ್ಲ, ಸ್ಟೂಡೆಂಟ್ ಕ್ಯಾಟಗಿರಿ ನೋಡೋಣ. ಇವಾಗ ಡೇ ಕಾಲೇಜ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, PU ಜಾಯಿನ್ ಮಾಡಿ ಇಂಜಿನಿಯರಿಂಗ್ ಜಾಯಿನ್ ಆಗಿರ್ತಾರಲ್ಲ, 4 years ಡಿಗ್ರಿ ಇರುತ್ತಲ್ಲ, ನಿಮಗೆ ನೀವೇನು ಮಾಡ್ಬೇಕಂದ್ರೆ 100 ಪಾಯಿಂಟ್ಸ್ನ ಅರ್ನ್ ಮಾಡ್ಕೋಬೇಕಾಗುತ್ತೆ ನೀವು. ಅದೇ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಇದ್ರೆ 75 ಪಾಯಿಂಟ್ಸ್ನ ಅರ್ನ್ ಮಾಡ್ಕೋಬೇಕು. ಅದೇ 5th ಸೆಮಿಸ್ಟರ್ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ರೆ 50 ಪಾಯಿಂಟ್ಸ್ನ ಅರ್ನ್ ಮಾಡ್ಕೋಬೇಕು. ಓಕೆ, ಅದಾದ್ಮೇಲೆ ದ ಆಕ್ಟಿವಿಟಿ ಪಾಯಿಂಟ್ಸ್ ಅರ್ನ್ಡ್ ಶಾಲ್ ಬಿ ರಿಫ್ಲೆಕ್ಟೆಡ್ ಆನ್ ದ ಸ್ಟೂಡೆಂಟ್ಸ್ 8th ಸೆಮಿಸ್ಟರ್ ಗ್ರೇಡ್ ಕಾರ್ಡ್. ಅವಾಗ ರಿಫ್ಲೆಕ್ಟ್ ಆಗುತ್ತೆ ಈ ಒಂದು ಆಕ್ಟಿವಿಟಿ ಪಾಯಿಂಟ್ಸ್. ದ ಆಕ್ಟಿವಿಟಿ ಕ್ಯಾನ್ ಬಿ ಸ್ಪ್ರೆಡ್ ಓವರ್ ಇಯರ್ಸ್ ಡ್ಯೂರೇಷನ್ ಆಫ್ ದ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವಾಗ ವೀಕೆಂಡ್ಸ್ ಅಲ್ಲಿ ಅಥವಾ ಯಾವಾಗ ಹಾಲಿಡೇಸ್ ಇರ್ತಾರೆ, ಇಲ್ಲ ನಿಮ್ಗೆ ಯಾವಾಗ ಫ್ರೀ ಇರ್ತಾರಲ್ಲ, ಆ ಒಂದು ಟೈಮಲ್ಲಿ ನೀವು ಈ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ಒಂದು ಪೆಂಡಿಂಗ್ ಅನ್ನೋದು ಇಡಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು ಬೇಗನೆ. ಅದಾದ್ಮೇಲೆ ಆಕ್ಟಿವಿಟಿ ಪಾಯಿಂಟ್ಸ್ ನಾನ್ ಕ್ರೆಡಿಟ್ ಹ್ಯಾವ್ ನೋ ಎಫೆಕ್ಟ್ ಆನ್ SGPA ಮತ್ತೆ CGPA ಮೇಲೆ ಏನು ಎಫೆಕ್ಟ್ ಬೀಳೋದಿಲ್ಲ. ನಿಮಗೆ ಮಾರ್ಕ್ಸ್ ಇನ್ಕ್ರೀಸು ಡಿಕ್ರೀಸು ಪರ್ಸೆಂಟೇಜ್ ಮೇಲೆ ಕೆಳಗೆ ಏನೂ ಆಗೋದಿಲ್ಲ. ಈ ಒಂದು ಆಕ್ಟಿವಿಟಿ ಪಾಯಿಂಟ್ ಸಪ್ರೇಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಸ್ಟೂಡೆಂಟ್ಸ್ ಫೇಲ್ ಟು ಅರ್ನ್ ದ ಪ್ರಿಸ್ಕ್ರೈಬ್ಡ್ ಆಕ್ಟಿವಿಟಿ ಪಾಯಿಂಟ್ಸ್, he or she will not be qualified for the degree. ಸೊ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಇವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ನೀವು ಎಲಿಜಿಬಲ್ ಇಲ್ಲ, ಕೊಡೋದೇ ಇಲ್ಲ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್. ಈ ಒಂದು ಪಾಯಿಂಟ್ಸ್ ನ ಕಂಪಲ್ಸರಿ ನೀವು ಆನ್ ಮಾಡಲೇಬೇಕು. ನೆಕ್ಸ್ಟ್ AICTE ಆಕ್ಟಿವಿಟಿ ಪಾಯಿಂಟ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಅಂತ ನೋಡೋಣ ಒನ್ ಬೈ ಒನ್. ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪಿಂಗ್ ಲೋಕಲ್ ಸ್ಕೂಲ್ಸ್ ಟು ಅಚೀವ್ ಗುಡ್ ರಿಸಲ್ಟ್ಸ್ ಅಂಡ್ ಎನ್ಹಾನ್ಸ್ ದೇರ್ ಎನ್ರೋಲ್ಮೆಂಟ್ ಇನ್ ಹೈಯರ್ ಟೆಕ್ನಿಕಲ್ ಮತ್ತು ವೊಕೇಶನಲ್ ಎಜುಕೇಶನ್ ಅಂತಿದೆ. ಇದರಲ್ಲಿ ನೀವು ನಿಯರ್ ಬೈ ಸ್ಕೂಲ್ಸ್ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ನೀವು ಪಾಠ ಮಾಡೋದಾಗಿರ್ಲಿ, ಯಾವ ಟೀಚಿಂಗ್ ಮಾಡಿ ಅವ್ರಿಗೆ ಮತ್ತೆ ಯಾವ ರೀತಿ ಮಾರ್ಕ್ಸ್ ಚಲೋ ಸ್ಕೋರ್ ಮಾಡ್ಬೋದು, ಮತ್ತೆ ಮೆಮೊರಿ ಪವರ್ ಬಗ್ಗೆ ಯಾವ ರೀತಿ ಮೆಮೊರೈಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಏನಾದರೂ ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡೋದಾಗಿರ್ಲಿ, ಸೊ ಅಂಥವೆಲ್ಲ ನೀವು ಮಾಡ್ಬೋದು. 2 weeks ಮಿನಿಮಮ್ ಡ್ಯೂರೇಷನ್ ಇದೆ ಅಂಡ್ 80 to 90 hours. ಈ ಒಂದು ಆಕ್ಟಿವಿಟಿನ ನೀವು ಕಂಪ್ಲೀಟ್ ಮಾಡಿದ್ರೆ 20 marks ಅನ್ನೋದು ನಿಮಗೆ ಕೊಡ್ತಾರೆ. ನೆಕ್ಸ್ಟ್, ಪ್ರಿಪೇರಿಂಗ್ ಆನ್ ಆಕ್ಷನಬಲ್ ಬಿಸ್ನೆಸ್ ಪ್ರಪೋಸಲ್ ಫಾರ್ ಎನ್ಹಾನ್ಸಿಂಗ್ ದ ವಿಲೇಜ್ ಇನ್ಕಮ್. ವಿಲೇಜ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು ನಿಮ್ಮ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್, ಮತ್ತೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅವೆಲ್ಲ ನೀವು ಐಡಿಯಾಸ್ ಕೊಡ್ಬೋದು. ಅದಾದ್ಮೇಲೆ ಡೆವಲಪಿಂಗ್ ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ಟೂರಿಸಂ ಪ್ರಮೋಷನ್ ಇದೆ, ಪ್ರಮೋಷನ್ ಆಫ್ ಅಪ್ರಾಪ್ರಿಯೇಟ್ ಟೆಕ್ನಾಲಜೀಸ್ ಇದೆ, ರಿಡಕ್ಷನ್ ಇನ್ ಎನರ್ಜಿ ಕನ್ಸಂಪ್ಷನ್ ಇದೆ, ಟು ಸ್ಕಿಲ್ ರೂರಲ್ ಪಾಪ್ಯುಲೇಷನ್, ಮತ್ತೆ FonePe, ಡಿಜಿಟಲೈಸ್ಡ್ ಮನಿ ಟ್ರಾನ್ಸಾಕ್ಷನ್ಸ್, ಇವೆಲ್ಲ ಇದಾವೆ. ಇವೆಲ್ಲ ನೋಡ್ಕೊಂಡು ಹೋಗ್ರಿ. ಅಂಡ್ ಫುಡ್ ಪ್ರಿಸರ್ವೇಷನ್ ಅಂಡ್ ಪ್ಯಾಕಿಂಗ್ ಇದಾವೆ, ಬಹಳಷ್ಟು ಇದಾವೆ. ಸೊ ಟೋಟಲ್ 16 ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಪ್ರತಿಯೊಂದು ಆಕ್ಟಿವಿಟಿಗೆ 20 marks ಕಂಪಲ್ಸರಿ ಕೊಡ್ತಾರೆ. ಓಕೆ, ಅದಾದ್ಮೇಲೆ ನೀವು ಸಬ್ಮಿಷನ್ ಆಫ್ ಆಕ್ಟಿವಿಟಿ ಪಾಯಿಂಟ್ಸ್ ನೋಡೋಣ ನಾವು. ದ ಕಾನ್ಸಲೇಟೆಡ್ ರಿಪೋರ್ಟ್ ಆಫ್ ದ ಆಕ್ಟಿವಿಟಿ ಪಾಯಿಂಟ್ಸ್ ಅರ್ನ್ಡ್ ಬೈ ದ ಸ್ಟೂಡೆಂಟ್ ಶಾಲ್ ಬಿ ಸೆಂಟ್ ಟು ಯೂನಿವರ್ಸಿಟಿ. ಓಕೆನಾ? ಸೊ ಯೂನಿವರ್ಸಿಟಿ ಕಳಿಸ್ತಾರೆ, ನಾವಾಗಲೇ ಹೇಳಿದ್ನಲ್ಲ, ಯೂನಿವರ್ಸಿಟಿ ಕಳಿಸ್ತಾರೆ. ಈ ನೋಟಿಫಿಕೇಶನ್ ಇಸ್ ದ ರೆಸ್ಪೆಕ್ಟ್ ವಿಲ್ ಬಿ ಇಶ್ಯೂಡ್ ಬೈ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ VTU ಬೆಳಗಾವಿ. ಓಕೆನಾ? VTUಗೆ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಆಕ್ಟಿವಿಟಿ ಪಾಯಿಂಟ್ಸ್ ಅನ್ನೋದು ನಿಮಗೆ 8th ಸೆಮಿಸ್ಟರ್ ಡಿಗ್ರಿ ಕಾರ್ಡಲ್ಲಿ ಆ್ಯಡ್ ಆಗುತ್ತೆ. ದ ಕಂಟೆಂಟ್ ಆಫ್ ದಿ ಸರ್ಕ್ಯುಲರ್ ಇಸ್ ಅಪ್ಲಿಕೇಬಲ್ ಟು ಬೋತ್ ಅಫಿಲಿಯೇಟೆಡ್ ಮತ್ತು ಆಟೋನಮಸ್ ಕಾಲೇಜ್ ಅಂಡರ್ VTU. Further, it has been observed by the university that few colleges are not following guiding the students to earn points. ಸೊ ಬಹಳ ಕಾಲೇಜ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪಾಯಿಂಟ್ಸ್, ಆಕ್ಟಿವಿಟಿ ಪಾಯಿಂಟ್ಸ್ನ ಅರ್ನ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಹೇಳ್ತಾನೆ ಇಲ್ಲ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ VTUಗೆ ಈ ಒಂದು ಮಾಹಿತಿ ಸಿಕ್ಕಿದೆ. ಸೊ ಅದಕ್ಕೆ ಅವರು ಬೋಲ್ಡ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ಕಾಲೇಜವರು ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ನೀವು ಸ್ಟೂಡೆಂಟ್ಸ್ ಹೇಳಬೇಕು ಈ ಒಂದು ಆಕ್ಟಿವಿಟಿ ಕಂಪಲ್ಸರಿ ಮಾಡಲೇಬೇಕು ಅಂತ. ಇಷ್ಟ ಸ್ಟೂಡೆಂಟ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.